ಸಕ್ಕರೆ ನಾಡು ಮಂಡ್ಯದಲ್ಲಿ ಕಾವೇರಿ ಕಿಚ್ಚು ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಮಂಡ್ಯದ ಸಂಜೆಯ ವೃತ್ತದಲ್ಲಿ ಇದೀಗ ಹಳೆ ಮೈಸೂರು ಬೆಂಗಳೂರು ಹೆದ್ದಾರಿಯನ್ನು ತಡೆದು ರೈತರು ಹೋರಾಟಕ್ಕೆ ಇಳಿದಿರ್ತಕ್ಕಂಥದ್ದು. ನೀವೀಗ ದೃಶ್ಯದಲ್ಲಿ ನೋಡ್ಬೋದು, ಒಂದು ಕಡೆ ವಿವಿಧ ಕನ್ನಡ ಪರ ಸಂಘಟನೆಗಳು, ರೈತ ಸಂಘಟನೆಗಳು ಪ್ರತಿಭಟನೆಯಲ್ಲಿ ಕೂಡ ಪಾಲ್ಗೊಂಡಿರ್ತಕ್ಕಂಥದ್ದು. ವಿವಿಧ ಕನ್ನಡ ಪರ ಸಂಘಟನೆಗಳ ಮಹಿಳಾ ಸಂಘಟಕರು ಕೂಡ ಇವತ್ತು ಈ ಒಂದು ಕಾವೇರಿ ಹೋರಾಟಕ್ಕಾಗಿ ಏನು ರಸ್ತೆಗಿಳಿದು ಹೋರಾಟವನ್ನು ಮಾಡ್ತಿರ್ತಕ್ಕಂಥದ್ದು. ಈ ದೃಶ್ಯದಲ್ಲಿ ನೋಡ್ಬೋದು, ಸಾಕಷ್ಟು ಅನ್ನದಾತ ರೈತ ಸಂಘದ ವಿವಿಧ ಮುಖಂಡರುಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ಜಮಾಯಿಸಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಬೆಳಿಗ್ಗೆ 11 ಗಂಟೆಯಲ್ಲಿ ಕೂಡ ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಿರ್ತಕ್ಕಂಥದ್ದು. ಇದೀಗ ನಮ್ಮ ಜೊತೆಯಲ್ಲಿ ಸಾಕಷ್ಟು ರೈತ ಮುಖಂಡರಿದ್ದಾರೆ, ಅವ್ರನ್ನ ಮಾತನಾಡಿಸ್ತೇನೆ. ಮೊದಲಿಗೆ ರೈತ ಸಂಘದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಇಂಡೋಲ್ ಚಂದ್ರಶೇಖರ್ ಅವರು ನಮ್ಮ ಜೊತೆಲಿದ್ದಾರೆ, ಅವ್ರನ್ನ ಮಾತನಾಡಿಸ್ತೇನೆ. ಸರ್, ಏನು 2ನೇ ದಿನ CWRC ಆದೇಶವನ್ನು ವಿರೋಧಿಸಿ ಪ್ರತಿಭಟನೆ ಮಾಡ್ತಾ ಇದ್ದೀರಿ, ಆದರೂ ಕೂಡ ಸರ್ಕಾರ ಯಾವುದೇ ಥರದ ನಿಲುವನ್ನು ಪ್ರಕಟಿಸಲ್ಲ, ಏನು ಹೇಳ್ತೀರಾ ಸರ್ ಇದು? ನಮಗೆ ಸರ್ಕಾರದವರು ಅಧಿಕಾರದಲ್ಲಿರೋರು ಮೋಸ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ CWRC ಏನು ತೀರ್ಮಾನ ಆಯಿತು, ನಾವು ಮುಖ್ಯಮಂತ್ರಿ ನಾವೆಲ್ಲ ನೀರಾವರಿ ಸಚಿವರೆಲ್ಲ ಸೇರಿ ಮಾತಾಡಿ ಅನಂತರ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದವರು ಕದ್ದು ಮುಚ್ಚಿ ನೀರು ಬಿಟ್ಟಿದ್ದಾರೆ ಆಗಲೇ ತಮಿಳ್ನಾಡಿಗೆ. ಇದೇನು ಮುಖ್ಯಮಂತ್ರಿ 3ನೇ ತಾರೀಕು ತಮಿಳ್ನಾಡು ಮುಖ್ಯಮಂತ್ರಿ ಬರ್ತಾ ಇದ್ದಾರಲ್ಲ, ಅದ್ರ ಹುಣ್ಣಾರನ ಅವ್ರನ್ನ ಓಲೈಸ್ಕೊಳ್ಳೋಕೆ ನೀರು ಬಿಟ್ಟಿದ್ದಾರಾ? ನಮಗಿಲ್ಲಿ ನೀರು ಒಂದು ಕಟ್ಟು ನೀರು ಕೊಡಿ ಅಂದರೆ ಅರ್ಧಕ್ಕೆ ಬಂದಿದೆ ನೀರು, ಪೂರ್ಣ ಪ್ರಮಾಣದಲ್ಲಿ ನೀರು ಬಂದಿಲ್ಲ. ಆಗಲೇ ಬರೋ ನೀರೆಲ್ಲ ಅಲ್ಲಿ 2,000 ಚಿಲ್ಲರೆ ಬರ್ತಾಯಿದ್ರೆ 3,000 ಚಿಲ್ಲರೆ ನೀರನ್ನ ಒಳಗೆ ಬಿಟ್ಟಿದ್ದಾರಲ್ಲ ತಮಿಳ್ನಾಡಿಗೆ. ಎಷ್ಟು ನ್ಯಾಯ ಇದು? ನಾವೇನು ಮಾಡಬೇಕು ಇವಾಗ? ನಾವು ಒಂದು ತೀರ್ಮಾನ ಮಾಡ್ತಾ ಇದ್ದೀವಿ, ಇನ್ನು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನವರು ಯಾವುದೇ ಸಭೆ ಸಮಾರಂಭ ನಡೆಸಬಾರ್ದು ಮಂಡ್ಯದಲ್ಲಿ. ನಾವು ಸ್ವಾತಂತ್ರ್ಯೋತ್ಸವ ದಿನಾಚರಣೆನೂ ಬಹಿಷ್ಕಾರ ಮಾಡ್ತಾ ಇದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಲ್ಲ ಸರ್, ಏನು ಮುಖ್ಯಮಂತ್ರಿಗಳು ಹೇಳ್ತಾರೆ ಈ ಹೊಸದಾಗಿ ಯಾವುದೇ ಬೆಳೆಗಳನ್ನ ಬೆಳಿಬೇಡಿ, ಇರ್ತಕ್ಕಂಥ ನೀರನ್ನ ಕುಡಿಯೋದಕ್ಕೆ ಶೇಖರಣೆ ಮಾಡ್ಕೊಳ್ಳೋಣ ಅಂತ, ಆದರೂ ಕೂಡ ತಮಿಳ್ನಾಡಿಗೆ ಕದ್ದು ಮುಚ್ಚಿ ನೀರು ಬಿಡ್ತಿದ್ದಾರೆ ಅಂತ ಹೇಳ್ತಿದ್ರಿ, ಏನು ಹೇಳ್ತಾ? ಮುಖ್ಯಮಂತ್ರಿ ಹೇಳಿದ್ರು ಯಾವುದೇ ಬೆಳೆ ಹಾಕಬೇಡಿ, ಮಳೆ ಇಲ್ಲ, ಇರೋ ನೀರು ಕುಡಿಯೋದಕ್ಕೆ ತಗೋತೀವಿ ಅಂತ. ಅದನ್ನು ವಿರೋಧಿಸಿ ನಾವು ಒಂದು ಕಟ್ಟು ನೀರು ಕೊಡಬೇಕು ಅಂತ ಹೇಳಿದ್ದೀವಿ. ಒಂದು 10 ಅಡಿ ನೀರು ಬಂತು, ಅವಾಗ ನಮ್ಗೆ ಒಂದು ಬೆಳೆಗೆ ನೀರು ಕೊಡ್ಬೇಕು ತಾನೆ. ಸ್ಟ್ಯಾಂಡಿಂಗ್ ಕ್ರಾಪ್ಗೆ 5 ಫ್ಯಾಕ್ಟ್ರಿಗಳಿದ್ದಾವೆ, 60-70 ಲಕ್ಷ ಟನ್ ಕಬ್ಬಿದೆ. ಯಾಕೆ ನೀರು ಕೊಟ್ಟಿಲ್ಲ ಇವರು? ಅರ್ಧಂಬರ್ಧ ನೀರು ಕೊಟ್ಟಿದ್ದಾರೆ. ಈಗ ಬರೋ ನೀರು 2,000 ಚಿಲ್ಲರೆ ಬರ್ತಾ ಇದೆ, ಆರಂಗಿ ಭರ್ತಿಯಾಗಿ 3,000 ಚಿಲ್ಲರೆ ತಮಿಳ್ನಾಡಿಗೆ ಎತ್ತಿದ್ದಾರೆ. ಇದು ಎಷ್ಟನೇ? ಬೆಳೆ ಹಾಕಬೇಡಿ ಅಂತ ಹೇಳಿದವರು, ನಮಗೆ ಬೆಳೆ ಪರಿಹಾರ ಕೊಡಬೇಕು. ಇರೋ ಬೆಳೆಗಾರ ನೀರು ಕೊಡಬೇಕಲ್ವ? ಒಂದು ಕಟ್ಟು ನಾವು ಹಾಕೋದಿಲ್ಲ, ಪರಿಹಾರ ಕೊಡಲಿ ಅದಕ್ಕೆ. ಎಕರೆಗೆ ಇಷ್ಟು ಅಂತ ಏನು ಕೃಷಿ ಅಧಿಕಾರಿಗಳು ಒಂದು ಎಕರೆಯಲ್ಲಿ ಏನು ಕಬ್ಬು ಬೆಳೀತಿದ್ರು, ಭತ್ತ ಬೆಳೀತಿದ್ರು ಅಂತ ಅವರು ಡಿಸೈಡ್ ಮಾಡಲಿ, ಅಷ್ಟು ದುಡ್ಡು ಕೊಡಲಿ ರೈತರಿಗೆ. ನಮಗೆ ಮತ್ತೊಬ್ಬ ರೈತ ಮುಖಂಡರಿದ್ದಾರೆ, ಅವ್ರನ್ನ ಮಾತನಾಡ್ತಾನೆ. ಸರ್, ನೀವೇನು ಹೇಳ್ತೀರಾ ಸರ್ ಈ ಹೋರಾಟದ ಬಗ್ಗೆ? ಸರ್, ಈ ಹೋರಾಟದ ಬಗ್ಗೆ ಏನು, ನಮಗೆ ಈ ಸರ್ಕಾರ ಏನು ಆದೇಶ ಮಾಡ್ತೋ, ನೀವು ಯಾವುದೇ ಕಾರಣಕ್ಕೂ ಯಾವುದೇ ಬೆಳೆ ಬೆಳಿಬಾರ್ದು ಅಂದರು. ಒಣಗ್ತಾ ಇರುವಂಥ ಬೆಳೆಗಳಿಗೆ ತಕ್ಷಣ ನೀರು ಬಿಡಿ ಅಂತ 15 ದಿನದ ಮಟ್ಟಿಗೆ ನಾವು ಹೋರಾಟ ಕೊಟ್ಟು, ಆಗ 1 ಕಟ್ಲೆ ನೀರನ್ನು ಏನು ಕೊಡಬೇಕಾದ್ರೆ ಏನು ಹೇಳಿದ್ರು, ಯಾವುದೇ ಬೆಳೆ ಬೆಳಿಕೂಡ್ದು, ಈಗ ಒಣಗ್ತಾ ಇರುವಂಥ ಬೆಳೆಗೆ ನೀರು ಕೊಡ್ತೀವಿ ಅಂದ್ಬಿಟ್ಟು ಈಗ RCW ಏನು ಆದೇಶ ಮಾಡಿದೆ 3,500 ತಮಿಳ್ನಾಡಿಗೆ ನೀರು ಬಿಡಬೇಕು ಅಂತ. 15 ದಿವಸ ನೀರು ಬಿಟ್ಟರೆ 4.5 TMC ನೀರು ಹೋಯ್ತದೆ. ಇನ್ನು ನಮ್ಮ KRS ಇರೋದು 12ರಿಂದ 15 TMC ನೀರು ಐತೆ. ಡೆಸ್ಟೋರೇಜು 5 TMC ನೀರು ಇರಬೇಕು. ಹಾಗಾಗಿ ನಮಗೆ ನಿಜವಾಗ್ಲೂ ಕುಡಿಕೂ ನೀರು ಇರೋದಿಲ್ಲ. ಆ ಮಟ್ಟದಲ್ಲಿ ನಾವು ಬರಗಾಲ ಬಂದಿರೋದು, ಭೀಕರ ಬರಗಾಲ. ಈ ಬರಗಾಲದ ವಿಚಾರವಾಗಿ ಸರ್ಕಾರ ಈ ಬಗ್ಗೆ ಹೋರಾಟ ಕೊಡಬೇಕು. ಈ ನಿಟ್ಟಿನಲ್ಲಿ ವಿನಃ ತಮಿಳ್ನಾಡು ಓಲೈಸ್ಕೊಳ್ಳಿಕ್ಕೆ ಯಾವುದೇ ಕಾರಣಕ್ಕೂ ನೀರು ಬಿಡುವ ಹುನ್ನಾರ ಮಾಡಿಕೊಡುದು ಅಂತ ಖಡಕ್ ಎಚ್ಚರಿಕೆ ಕೊಡ್ತಾವೆ. ಆ ರೀತಿ ಏನಾರ ಮಾಡಿದ್ರೆ ಮೈಸೂರು ಬೆಂಗಳೂರು ರಸ್ತೆನ ಯಾವ ರೀತಿ ತಡೀತೀವಿ ಅನ್ನೋದ ವಿಚಾರ ಹೇಳ್ತೀವಿ. ದನ ಕರು ಎಮ್ಮೆ ಎತ್ತು ಕೋಳಿ ಕೊಕ್ಕರೆ ಎಲ್ಲ ತಂದು ಇಲ್ಲೇ ಗುಡ್ಡಿ ಹಾಕ್ತೀವಿ. ಇವತ್ತು ಹೆಂಗೆ ಮೇನ್ ರೋಡ್ ಅಡ್ಡಿಯಾಗಿ ಕೂತಿದ್ದೀವಿ, ಅದೇ ರೀತಿ ತಡೀತೀವಿ. ಇದು ಕಟು ಸತ್ಯ. ಈ ಸರ್ಕಾರಕ್ಕೆ ಎಚ್ಚರಿಕೆ. ನನ್ನ ಹೆಸರು ಚಂದ್ರಶೇಖರ್ ಶಿವಳ್ಳಿ. ಸೊ ಇದಿಷ್ಟು ಏನು ರೈತರ ಮಾತಾಗಿರ್ತಕ್ಕಂಥದ್ದು. ನೀವು ನೋಡ್ಬೋದು, ರಸ್ತೆ ಸಂಪೂರ್ಣವಾಗಿ ಬಂದಾಗಿರ್ತಕ್ಕಂಥದ್ದು. ಮಳೆ ಮೈಸೂರು ಬೆಂಗಳೂರು ಹೆದ್ದಾರಿ ಸಂಪೂರ್ಣ ಬಂದಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹೆದ್ದಾರಿ ಉದ್ದಕ್ಕೂ ಕೂಡ ಸಾಲುಗಟ್ಟಿ ವಾಹನಗಳು ನಿಂತಿರ್ತಕ್ಕಂಥದ್ದು. ಮತ್ತೊಂದು ಕಡೆ ನೀವು ದೃಶ್ಯದಲ್ಲಿ ನೋಡ್ಬೋದು, ಏನು ರಸ್ತೆ ತಡೆಯನ್ನು ಧಿಕ್ಕರಿಸಿ ವಾಹನ ಸಂಚಾರಕ್ಕೆ ಹೊರಟಿದ್ದಂಥ KSRTC ಬಸ್ಗಳನ್ನ ರೈತರು ಬಲವಂತವಾಗಿ ತಡೆದಿರ್ತಕ್ಕಂಥ ದೃಶ್ಯವನ್ನು ಕೂಡ ನೋಡ್ಬೋದು. ಈ ವೇಳೆ ಹೋರಾಟದ ಸಂದರ್ಭದಲ್ಲಿ ಏನು ರೈತ ಹೋರಾಟಗಾರರು, ರೈತ ಮುಖಂಡರುಗಳು ಏನು KSRTC ಬಸ್ ಚಾಲಕರ ಅವನ್ನ ತರಾಟೆಗೆ ತೆಗೆದುಕೊಳ್ಳತಕ್ಕಂಥ ಏನು ಬಸ್ಸನ್ನು ತಡೆದು ತಮ್ಮ ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇರ್ತಕ್ಕಂಥ ದೃಶ್ಯವನ್ನು ಕೂಡ ನೋಡ್ಬೋದು. ಯಾಕಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ಸಾಕಷ್ಟು ಜನ ರೈತರು ಏನು ಸಾಕಷ್ಟು ಏನು ಹೋರಾಟವನ್ನು ಬೆಂಬಲಿಸಿದಂತೆ ಏಕಾಕಿ ವೆಹಿಕಲ್ಗಳನ್ನ
ಹೋಗ್ತಿದ್ದಂಥ ವಾಹನಗಳನ್ನ ತಡಿತಾ ಇರ್ತಕ್ಕಂಥದ್ದು. ಚಳುವಳಿಗೆ ಗೌರವ ಕೊಡೋಕಷ್ಟೇ, ಚಳುವಳಿಗೆ ಗೌರವ ಕೊಡಲೇ ನೀ ಅನ್ನ ತಿನ್ನೋದಿಲ್ಲ, ಅನ್ನನೇ ತಿನ್ನೋದು. ಇನ್ನೇನು ತಿಂತೀಯ ನೀನು ಕ್ಲಾಸಲ್ಲಿ ಹೋಯ್ತಾ ಇದೆಯಲ್ಲ, ಒಂದು ಸ್ವಲ್ಪ ಗೌರವ ಕೊಡೋದು ಚಳುವಳಿಗೆ. ಚಳುವಳಿ ಅಂದ್ರೆ ಏನು ಅರ್ಥ ಏನು? ಇವತ್ತು ಸ್ವಾತಂತ್ರ್ಯ ಬಂದು ಚಳುವಳಿ, ಗಾಂಧೀಜಿಯವರು ಚಳುವಳಿ ಮಾಡೇ ನಮ್ಗೆ ಸ್ವಾತಂತ್ರ್ಯ ಕೊಡೋದು. ಅವ್ರು ಯಾಕೆ ಕೊಟ್ಟರಪ್ಪ ಅನ್ಸ್ಬಿಟ್ಟದೆ ಇವಾಗ, ಅರ್ಥ ಆಯ್ತಾ ಹೇಳದ್ದು? ಇವತ್ತು ತಮಿಳ್ನಾಡಿಗೆ ನೀರು ಹೋಯ್ತಾ ಇದೆ, ತಮಿಳ್ನಾಡಿಗೆ ನೀರು ಹೋಯ್ತಾ ಇದೆ. ಇವತ್ತು ಯಾರು ಇವತ್ತು ಬೆಳೆ ಅಲ್ಲ ಬೆಳೆ ಅಂತಂದ್ರೆ ಏನು ಮಣ್ಣು ತಿನ್ವ ನಾವು? ಇಲ್ಲಾರು ಯಾವ ಥರ ಬೆಳೆ ಬಂದ್ವಾ? ರೈತನ ಮಕ್ಕಳಲ್ವಾ? ಇಲ್ವಾ ಸಾ? ಮಕ್ಕಳೇ, ನೀವು ಬೆಂಗಳೂರು ನೀರು ಬೇಡವಾ? ಮಂಡ್ಯಕ್ಕೆ ನೀರು ಬೇಡವಾ? ಮೈಸೂರು ನೀರು ಬೇಡವಾ? ನೀವು ರೈತನ ಮಕ್ಕಳೇ. ಸೊ ಇದು ರೈತ ಮುಖಂಡರುಗಳ, ರೈತ ನಾಯಕರುಗಳ ಆಕ್ರೋಶ ಭರಿತವಾದ ಮಾತುಗಳಾಗಿರ್ತಕ್ಕಂಥದ್ದು. ಏನು ಹೋರಾಟ ಮಾಡ್ತಿದ್ರು ಕೂಡ ವಾಹನವನ್ನು ಬೇರೆ ದಾರಿನಲ್ಲಿ ಹೋಗಲಿಕ್ಕೆ ಮುಂದಾದಂಥ KSRTC ಬಸ್ ಚಾಲಕರನ್ನ ತರಾಟೆಗೆ ತೆಗೆದುಕೊಂಡು ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಜನೀಶ್ ಪಾಟೀಲ್ ಜೊತೆ ಶಶಿಕುಮಾರ್ ದೊಡ್ಡಯ್ಯ, TV5 ಕನ್ನಡ, ಮಂಡ್ಯ. ಏನಿವತ್ತು ಹಿಂದೆ ದೇವರಾಜ ಅರಸು ಮುಖ್ಯಮಂತ್ರಿ ಆಗಿದ್ದಾಗ ಮಂಡ್ಯ ಜಿಲ್ಲೆ ರೈತರಿಗೆ ಹುಳ್ಳಿಕಾಳು ಬಿತ್ತಿಸ್ತೀವಿ ಅಂತ ಹೇಳಿ ಹುಳ್ಳಿಕಾಳು ಬಿತ್ತಿಸಿದ್ರಂತೆ. ಕನ್ನಮಡಿ ಕಟ್ಟೆಯಲ್ಲಿ ನೀರಿದ್ರು ಕೂಡ ಬಿಡ್ದೇ ಹುಳ್ಳಿಕಾಳು ಬಿತ್ತಿಸಿದ್ರಂತೆ. ಇವತ್ತು ಮಾನ್ಯ DK ಶಿವಕುಮಾರ್ ಅವರು, ಈ ರಾಜ್ಯದ ಮುಖ್ಯಮಂತ್ರಿಗಳು, ಅವರ ಹೆಜ್ಜೆ ತುಳ್ಕೊಂಡು ಅವರ ಹೆಜ್ಜೆ ಹಾದಿಯಲ್ಲಿ ಇವತ್ತು ಮಂಡ್ಯ ಜಿಲ್ಲೆಗೆ ಹುಳ್ಳಿ ಬಿತ್ತಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಾವು ಮಂಡ್ಯ ಜಿಲ್ಲೆಯ ಸಂಜೆ ಟಾಕೀಸಿನ ಹೃದಯ ಭಾಗದಲ್ಲಿ ಇವತ್ತು ಹುಳ್ಳಿಕಾಳು ಚಳುವಳಿ ಮಾಡಿದ್ದೀವಿ. ಈ ಹುಳ್ಳಿಕಾಳು ಚಳುವಳಿ ಇಷ್ಟೇ, ಮುಂದೆ ಮಂಡ್ಯ ಜಿಲ್ಲೆ ರೈತರು ಕೂಡ ತಮಿಳ್ನಾಡಿಗೆ ಇದೇ ಥರ ನೀರು ಹೋದರೆ ನಾವು ಕೂಡ ಹುಳ್ಳಿ ಚೆಲ್ಲಬೇಕಾಗ್ತದೆ. ದಯಮಾಡಿ ಈ ಮಾನ್ಯ DK ಶಿವಕುಮಾರ್ ಅವರೇ, ಈ ರಾಜ್ಯದ ಮುಖ್ಯಮಂತ್ರಿಗಳೇ, ತಮಿಳ್ನಾಡಿಗೆ ಯಾವುದೇ ಕಾರಣಕ್ಕೂ ಒಂದು ತೋಟ ನೀರನ್ನು ಬಿಡಬೇಡಿ. ಮಂಡ್ಯ ಜಿಲ್ಲೆ ಜನತೆಗೆ, ಜಾನುವಾರುಗಳಿಗೆ ಕುಡಿಯೋ ನೀರಿಲ್ಲ. ನೋಡಿ, ಈಗಾಗಲೇ ಭತ್ತ ಬೆಳಿಬೇಕಾಯ್ತು. ದೇವೇಂದ್ರಯ್ಯ ನಮಗೆ ನಮ್ಮ ಮೇಲೆ ಕಣ್ಬಿಟ್ಟಿಲ್ಲ. ದೇವೇಂದ್ರಯ್ಯ ಮಳೆ ಆಗಿಲ್ಲ, ಮೇಲೆ ನಮ್ಮ ಕನ್ನಮಡಿ ಕಟ್ಟೆ ತುಂಬಿಲ್ಲ. ಮಳೆ ನೀರು ಬಿದ್ದು ಕನ್ನಮಡಿ ಕಟ್ಟೆ ತುಂಬಿದಾಗ 300 TMC ತಮಿಳ್ನಾಡು ನೀರು ಹರಿದು ಹೋಗದೆ. ನಾವೇನು ಆಗ ಅಡ್ಡಿ ಹಾಕೊಂಡಿದ್ವಿ? ನಮಗೆ ನೀರಿಲ್ಲ, ತಮಿಳ್ನಾಡಿಗೆ ನೀರು ಕೊಡ್ತೀರಿ? ನಿಮ್ಗೆ ಸ್ವಲ್ಪನಾರು ಬುದ್ಧಿ ಇಲ್ವಾ? CWRC ಅದು ಹುಚ್ಚು ಪ್ರಾಧಿಕಾರ, ಹುಚ್ಚು ಬಂದ್ಬಿಟ್ಟದ. ಅದಕ್ಕೆ ಸ್ವಾಮಿ, ನಿಮ್ಮ ಜಾಬಲ್ಲಿ 10 ರೂಪಾಯಿ ಇದ್ದರೆ 5 ರೂಪಾಯಿ ಕೊಡಬೇಕು. ನೀವು ಕೊಡಬೇಕು ಅಂತ ಇಂದ ಕಾನೂನು ಆಗೋದು ಒಪ್ಕೊಳ್ತೀವಿ. ನಿಮ್ಮ ಜಾಬಲ್ಲಿ ಇರೋದೇ 5 ರೂಪಾಯಿ, 10 ರೂಪಾಯಿ ಕೊಡ್ತೀರಿ ಅವ್ರಿಗೆ. ನೀವು ನಿಮ್ಮ ಜಾಬಲ್ಲಿ ದುಡ್ಡು ಇದ್ದರೆ ನೀವು ಬೇರೆಯವ್ರಿಗೆ ಕೊಡ್ಬೋದು. ನಮ್ಮ ಕನ್ನಮಡಿ ಕಟ್ಟೆಯಲ್ಲಿ ನೀರಿಲ್ಲ, ನಾವು ಬೇರೆಯವ್ರಿಗೆ ಹೆಂಗೆ ಬಿಡುಕಾದದು? ದಯಮಾಡಿ ನಾವು ಆಗ್ರಹ ಮಾಡ್ತಾಯಿವಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ. ಏನೋ ಹುಚ್ಚ ರಾಮಲಿಂಗ ರೆಡ್ಡಿ ನೀರಾವರಿ ಸಚಿವ, ಸ್ವಲ್ಪನವರು ಜ್ಞಾನ ಬೇಡ ಬಂದ್ರಿ ಸ್ವಾಮಿ ಅವ್ರಿಗೆ. ಮಂಡ್ಯ ಜಿಲ್ಲೆ ಕಾಲಿಡ್ಸಲ್ಲ ಅವ್ರಿಗೆ, ಈ ರೋಡ್ ದಾಟ್ಸಲ್ಲ ತಮಿಳ್ನಾಡು ನೀರು ಬಿಟ್ರೆ. ಇದು ಎಚ್ಚರಿಕೆ. ನಾನು ಬೆಂಗಳೂರು ಜನತೆಗೆ ಕೈ ಜೋಡಿಸಿ ಮನವಿ ಮಾಡ್ತೀನಿ. ಏನಾದರೂ ನೀವು ಬೆಂಗಳೂರು ಜನತೆ ರೋಡಿಗೆ ಬೀಳಿದು ಹೋರಾಟ ಮಾಡಲಿಲ್ಲ ಅಂದರೆ ಮೈಸೂರು ನಮ್ಮ ಕನ್ನಮಡಿ ಕಟ್ಟೆಯಿಂದ ಬೆಂಗಳೂರಿಗೆ ಕುಡಿಯೋ ನೀರು ಪೈಪ್ಲೈನ್ ಹೋಗಿದೆ. ಮುಂದಿನ ದಿನಗಳಲ್ಲಿ ಅದನ್ನು ಹೊಡೆದಾಕೋಕ್ಕೂ ನಾವು ಹಿಂಜರಿಯ ಇಲ್ಲ. ದಯಮಾಡಿ ನಾನು ಆಗ್ರಹ ಮಾಡ್ತಾಯಿದ್ದೀನಿ, ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ತದಕ್ಷಣ ನೀರು ನಿಲ್ಲಿಸ್ಬೇಕು, ನೀರು ಒಂದು ತೊಟ್ಟು ತಮಿಳ್ನಾಡು ಬಿಡಬಾರ್ದು ಅಂತೇಳಿ ನಾನು ಆಗ್ರಹ ಮಾಡ್ತಾಯಿದ್ದೀನಿ. ನಾವೆಲ್ಲ ಉಪ್ಪರ್ಕಳಿ ನಮ್ಮ ಎಲ್ಲ BJP ಕಾರ್ಯಕರ್ತರಿದ್ದೀವಿ. ಶಿವಕುಮಾರ ಆರಾಧ್ಯ.